ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತೊಂದು ಹೊಸ ಟಾಪಿಕ್ ಬಗ್ಗೆ, ಡ್ಯಾಂಡ್ರಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಡ್ಯಾಂಡ್ರಫಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಏನಕ್ಕಾಗುತ್ತೆ, ಅದ್ರ ಟ್ರೀಟ್ಮೆಂಟ್ ಏನು, ಹೋಮ್ ರೆಮಿಡೀಸ್ ಏನು, ಇಲ್ಲಾಂದರೆ ನಾವು ಮೆಡಿಕೇಟೆಡ್ ಶಾಂಪೂನ ಯೂಸ್ ಮಾಡ್ತೀವಿ ಅಂದರೆ ಯಾವುದನ್ನು ಯೂಸ್ ಮಾಡಬೇಕು, 1 ಇಲ್ಲ 2 ವಾಶದೇ ಹೋಗ್ಬಿಡ್ಬೇಕು. ಅದಕ್ಕೋಸ್ಕರ ತುಂಬ ದುಡ್ಡು ಹಾಕ್ಕೊಂಡು ಈ ಶಾಂಪೂ ವರ್ಕ್ ಆಗ್ತಾ ಇಲ್ಲ, ಇನ್ನೊಂದು ಶಾಂಪೂ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಆಗಲ್ಲ. ಸಾರಿ, ಗಂಟ್ಲು ಏನೋ ಆಗಿದೆ, ಕಿರ್ಕಿರು ಅಂತ ಸೌಂಡ್ ಬರ್ತಾ ಇದೆ. ಡ್ಯಾಂಡ್ರಫ್ ಬಂದಿದೆ ಅಂತ ಹೇಳಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಕೂದಲನ್ನ ಹೀಗೆ ಚೆನ್ನಾಗಿ ಹಿಂಗೆ ಅಂದಾಗ ಕೂದಲು ಅದೆಲ್ಲ ಒಂಥರ ವೈಟ್ ಆಗಿ ಬೀಳ್ತಾ ಇರುತ್ತೆ, ಬಟ್ಟೆ ಮೇಲೆ ಎಲ್ಲನೂ ಇರುತ್ತೆ. ನಿಜ, ಅದು ಟ್ರೈ ಮಾಡಿ. ಯಾರಿಗೆ ಡ್ಯಾಂಡ್ರಫ್ ಇದೆ, ಒಂದು ಬ್ಲ್ಯಾಕ್ ಕಲರ್ ಕ್ಲಾತ್ನ ಕೆಳಗಡೆ ಇಟ್ಬಿಟ್ಟು ಕೂದಲನ್ನ ಚೆನ್ನಾಗಿ ಸುಮ್ಮನೆ ಹಿಂಗೆ ಸ್ಕ್ಯಾಲ್ಪ್ ಹಿಂಗೆ ಕೈ ಹಾಕಿ ಹಿಂಗೆ ಉಜ್ಜಕ್ಕೆ ಶುರು ಮಾಡಿ, ಎಲ್ಲ ಉದ್ರಕ್ಕೆ ಶುರು ಆಗುತ್ತೆ. ಹಾಗೆ ಕೂದಲು ಕೂಡ ಉದುರುತ್ತಾ ಇರುತ್ತೆ. ಡ್ಯಾಂಡ್ರಫ್ ಆದಾಗ ಏನಾಗುತ್ತೆ ಅಂದರೆ, ಆ ಡ್ಯಾಂಡ್ರಫ್ ಇಲ್ಲಿ ಮುಖದ ಮೇಲೆ ಬಿದ್ದಾಗ, ಬೆನ್ನ ಮೇಲೆ ಬಿದ್ದಾಗ ಅಲ್ಲಿ ಆಕ್ನೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೇನೆ ಕೂದಲು ತುಂಬ ಉದ್ರಕ್ಕೆ ಶುರು ಆಗುತ್ತೆ. ಈ ಡ್ಯಾಂಡ್ರಫ್ ಆಗೋದ್ರಿಂದ ಇದು ಜೊತೆಯಲ್ಲೇ ಬರುವಂಥ ನೆಂಟರು ಇವರೆಲ್ಲ, ಆಕ್ನೀಸ್ ಆಗಲಿ, ಕೂದಲು ಉದ್ರೋದಾಗಲಿ, ಇವೆಲ್ಲ ನೆಂಟರಾಗಿ ಬಂದ್ಬಿಡ್ತಾರೆ ಜೊತೆಯಲ್ಲೇ. ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಏನಕ್ಕೆ ಬರ್ತಾ ಇದೆ ಅಂತ ನಾನು ಹೇಳ್ಬಿಡ್ತೀನಿ. ತುಂಬ ಇಂಪಾರ್ಟೆಂಟ್ ಇದೆ, ಕೇಳಿಸ್ಕೊಳ್ಳಿ. ಇದು ಯಾವುದೇ ಪ್ರಾಬ್ಲಮ್ ನೀವೇನಾದರೂ ಮಿಸ್ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಡ್ಯಾಂಡ್ರಫ್ ಬರ್ತಾ ಇರುತ್ತೆ. ನಿಮ್ಮ ಸ್ಕ್ಯಾಲ್ಪ್ ಫುಲ್ಲು ಡ್ರೈ ಆಗಿರುತ್ತೆ. ಅದಕ್ಕೆ ಸರಿಯಾಗಿ ಆಯಿಲಿಂಗ್ ಮಾಡ್ತಾ ಇರಲ್ಲ ನೀವು. ಹಾಗಾಗಿ ಫುಲ್ಲು ಡ್ರೈ ಆಗಿಬಿಟ್ಟು ಚರ್ಮ ಥರ ಡ್ರೈ ಆಗಿ ಡ್ಯಾಂಡ್ರಫ್ ಆಗೋಗ್ಬಿಟ್ಟಿರುತ್ತೆ. ಎರಡನೇದು ಏನಂದರೆ, ವಿಟಮಿನ್ ಪ್ರಾಬ್ಲಮ್ ಇದ್ರೂ ಕೂಡ ಡ್ಯಾಂಡ್ರಫ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೂರನೇದು, ನೀವು ಹೆಡ್ ಬಾತ್ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ, ತುಂಬ ಜನ ಏನು ಮಾಡ್ತಾರೆ, ವಾರದಲ್ಲಿ ಬರೀ 2 ದಿನ ಹೆಡ್ ಬಾತ್ ಮಾಡ್ತಾರೆ, ಹೇರ್ ವಾಶ್ ಮಾಡ್ಕೊಳ್ತೀರಾ. ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಈ ಥರದ್ದೆಲ್ಲ ಇದ್ದಾಗ ರೆಗ್ಯುಲರ್ ಆಗಿ ಸ್ವಲ್ಪ ಮೈಲ್ಡ್ ಶಾಂಪೂ ಅಲ್ಲಿ ಎವ್ರಿಡೇ ನೀವು ಹೇರ್ ವಾಶ್ ಮಾಡಿದ್ರು ಕೂಡ ಒಳ್ಳೇದೇನೆ. ತುಂಬ ಜನ ಹೇಳ್ತಾರೆ, ದಿನ ಕೂದಲು ತೊಳೆದ್ರೆ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ ಅಂತ. ಅವೆಲ್ಲ ಏನಿಲ್ಲ. ನೀವು ಶಾಂಪೂ ತುಂಬ ಮೈಲ್ಡ್ ಇರೋವಂಥದ್ದನ್ನು ತಗೊಳ್ಳಿ, ಎವ್ರಿಡೇ ವಾಶ್ ಮಾಡಿದ್ರು ಏನೂ ಆಗಲ್ಲ. ಅದು ಬಿಟ್ಟು ನೀವು ವಾರಕ್ಕೆ 2 ಸರಿನೋ 3 ಸರಿನೋ ಹೆಡ್ ವಾಶ್ ಮಾಡ್ತೀನಿ ಅಂತ ಅಂದಾಗ ಕೂದಲಲ್ಲಿ ಇದು ಸ್ಕ್ಯಾಲ್ಪ್ದು ಹೆಲ್ತ್ ಕೂಡ ಹಾಳಾಗುತ್ತೆ. ಅದರಲ್ಲಿ ಪಿಂಪಲ್ಸ್ ಕೂಡ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕೂಡ ಆಗುತ್ತೆ, ಕೂದಲು ಉದುರುತ್ತೆ. ಕೂದಲೇ ಇಲ್ಲ ಅಂದಾಗ ಶಾಂಪು ಹಾಕಿದ್ರೇನೋ ಬಿಟ್ರೇನೋ ಅನ್ನೋ ಥರ ಆಗೋಗ್ಬಿಡುತ್ತೆ. ಮೈಲ್ಡ್ ಶಾಂಪೂ ಅಲ್ಲಿ ಎವ್ರಿ ಡೇ ವಾಶ್ ಮಾಡ್ಕೊಳ್ಳಿ. ಡ್ಯಾಂಡ್ರಫ್ ಇರೋರು ಇದು ಮೇಯ್ನ್ ಆಗಿ. ಡ್ಯಾಂಡ್ರಫ್ ಇಲ್ಲ, ನನ್ನ ಕೂದಲು ತುಂಬ ಹೆಲ್ದಿ ಆಗಿದೆ, ನಾನು ವಾರದಲ್ಲಿ 3 ರಿಂದ 4 ಸರಿ ಹೇರ್ ವಾಶ್ ಮಾಡ್ಕೊಳ್ತೀನಿ ಅಂತ ಅಂದರೆ ನಿಮ್ಗೇನು ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಯು ಕಂಟಿನ್ಯೂ. ಬಟ್ ಯಾರಿಗೆ ಡ್ಯಾಂಡ್ರಫ್ ಇದೆ, ಸ್ಕ್ಯಾಲ್ಪಲ್ಲಿ ಇಚ್ಚಿನೆಸ್ ಇರುತ್ತೆ, ಕೆರೆತ ಆಗ್ತಾ ಇರುತ್ತೆ, ಮತ್ತು ಅಲ್ಲಿ ಒಂದೊಂದು ಪಿಂಪಲ್ ಆಗ್ತಾ ಇರುತ್ತೆ ಅಂಥವ್ರು ಆದಷ್ಟು ಎವ್ರಿ ಡೇ ಮೈಲ್ಡ್ ಶಾಂಪು, ನಾನು ಅವಾಗಿಂದ ನನಗೆ ಹೇಳ್ತಾ ಇದ್ದೀನಿ, ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪುಗಳನ್ನ ಹಾಕಿದಾಗಲೂ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಆದಷ್ಟು ಮೈಲ್ಡ್ ಶಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಹಾಗೆಯೇ ನೀವೇನಾದ್ರು ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಇದ್ದೀರಾ, ಏನೋ ಮೆಡಿಸನಲ್ಲಿ ಇದ್ದೀರಾ ಅಂದರೂ ಕೂಡ ಏನಾಗುತ್ತೆ, ಸಮ್ಟೈಮ್ಸ್ ಇದಾಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ನೀವು ತುಂಬ ಹೇಳ್ತಾರೆ ಗೊತ್ತಾ, ಅಜ್ಜಿಯವರೆಲ್ಲ ಹೇಳ್ತಾಯಿದ್ರು, ಅಮ್ಮನೂ ಹೇಳ್ತಾರೆ, ತುಂಬ ಟ್ಯಾಬ್ಲೆಟ್ಸ್ ತೊಗೋಬೇಡ, ಎಲ್ಲದಕ್ಕೂ ಕೂಡ ಚಿಕ್ಕದಕ್ಕೆಲ್ಲನೂ ಕೂಡ ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರಬೇಡ, ಒಳ್ಳೇದಲ್ಲ, ಕೂದಲೆಲ್ಲ ಉದ್ರೋಗುತ್ತೆ ನೋಡು ಅಂತಿರ್ತಾರೆ. ಯಾಕೆಂದರೆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡಷ್ಟು ನಮ್ಮ ಬಾಡಿಯಲ್ಲಿ ಅದು ಹೀಟ್ ಅಂತ ಹೇಳಿ ಜಾಸ್ತಿ ಆಗುತ್ತಂತೆ. ಹೀಟಾಗಿ ಕೂದಲೆಲ್ಲ ಸ್ಕ್ಯಾಲ್ಪ್ ಎಲ್ಲ ಡ್ರೈ ಆಗಿ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗುತ್ತೆ. ಇದು ಮನೆಯಲ್ಲಿ ಅಮ್ಮ ಅವರೆಲ್ಲ ಹೇಳುವಂಥದ್ದು. ನೀವೇನಾದ್ರು ಮೆಡಿಸಿನ್ಸ್ ತೊಗೊಳ್ತಾ ಇದ್ರೂ ಕೂಡ ಕೆಲವೊಂದು ಸರಿ ರಿಯಾಕ್ಷನ್ಸ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದೇನು ಅಂದರೆ, ನೀವು ತುಂಬ ಹೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ. ಎಲ್ಲದಕ್ಕೂ ಕಂಡೀಷನ್ಸ್ ಹಾಕೊಳ್ಳೋದು, ಎಲ್ಲದಕ್ಕೂ ಹೇರ್ ಸ್ಪ್ರೇ ಮಾಡ್ಕೊಳ್ಳೋದು, ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಡ್ಯಾಂಡ್ರಫ್ ಆಗೇ ಆಗುತ್ತೆ. ಇವನ್ನೆಲ್ಲ ಏನೂ ಮಾಡದೆ ಸುಮ್ಮನೆ ಅಂತೂ ಡ್ಯಾಂಡ್ರಫ್ ಬರ್ತಾ ಇರೋಲ್ಲ. ಒಂದು, ನೀವು ಮೆಡಿಸಿನ್ಸಲ್ಲಿ ಇರ್ತೀರಾ, ಏನಾದ್ರು ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಇರ್ತೀರಾ, ಇಲ್ಲಾಂದರೆ ಸರಿಯಾಗಿ ಹೇರ್ ವಾಶ್ ಮಾಡಿರಲ್ಲ, ಅಂದರೆ ರೆಗ್ಯುಲರ್ ಇರಲ್ಲ,
ಮತ್ತು ಒಂದು ಮೈಲ್ಡ್ ಶಾಂಪು ಯೂಸ್ ಮಾಡ್ತಾ ಇರಲ್ಲ, ನೀವು ತುಂಬ ಸ್ಟ್ರಾಂಗ್ ಶಾಂಪುಗಳನ್ನ ಯೂಸ್ ಮಾಡ್ತಾ ಇರ್ತೀರಾ, ಹಾಗಾಗಿ ಸ್ಕ್ಯಾಲ್ಪ್ ಡ್ರೈ ಆಗ್ತಾ ಇರುತ್ತೆ, ಹಾಗೆ ಹೇರ್ ಫಾಲ್ ಎಲ್ಲನೂ ಕೂಡ ಆಗ್ತಾ ಇರುತ್ತೆ. ನನ್ನ ಕೂದಲು ಶಾರ್ಟ್ ಇದೆ, ಆದರೆ ಹೆಲ್ದಿ ಆಗಿದೆ, ಎಲ್ಲೂ ಬೂರ್ಡೆ ಗೀಡೆ ಎಲ್ಲ ಕಾಣಿಸಲ್ಲ. ಸೊ ಡ್ಯಾಂಡ್ರಫ್ ಕೂಡ ಇಲ್ಲ. ಆದರೆ ಡ್ಯಾಂಡ್ರಫ್ ಬಂದೇ ಇಲ್ಲ ಅಂತ ಹೇಳಲ್ಲ. ನನಗೂ ಕೂಡ ಪಾಪು ಆದಾಗ ನನಗೂ ಡ್ಯಾಂಡ್ರಫ್ ಆಗ್ತಾಯಿತ್ತು, ಏಕೆಂದರೆ ನಂದು ಸೆಕ್ಷನ್ ಆಗಿತ್ತು. ಸೆಕ್ಷನ್ ಆದಾಗ ಒಂದಷ್ಟು ಟ್ಯಾಬ್ಲೆಟ್ಸ್ನೆಲ್ಲ ಕೊಟ್ಟಿದ್ರು ಡಾಕ್ಟರ್ಗಳು, ಅದನ್ನು ನಾನು ತಗೊಳ್ತಾ ಇದ್ದೆ. ತಗೊಂಡಾಗ ಇದೊಂದು ಎಕ್ಸ್ಟ್ರಾ ಏನೋ ಒಂದು ರಿಯಾಕ್ಷನ್ ಆಗುತ್ತಲ್ಲ, ಹಾಗೆ ನನಗೂ ಕೂಡ ಡ್ಯಾಂಡ್ರಫ್ ಆಯಿತು. ಡ್ಯಾಂಡ್ರಫ್ ಆದಾಗ ಕೂದಲು ಉದ್ರಕ್ಕೆ ಶುರು ಆಯಿತು. ಮನೇಲಿ ಕೇಳಿದಾಗ ಏನಂದ್ರು, ಇಲ್ಲ ಒಂದು 6 ತಿಂಗಳು ಕೂದಲು ಉದುರುತ್ತೆ, ಆಮೇಲಿಂದ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಬಟ್ ಏನಂದರೆ ಒಂದ್ಸರಿ ನೀವು ಡಾಕ್ಟರ್ನ ಕೇಳಿ. ಸೊ ಅವರು ಹೇಳ್ತಾರೆ ಇಲ್ಲ ಹೋಗುತ್ತೆ ಅಂತ. ನನ್ನ ಡಾಕ್ಟರು ನಂಗೆ ಅದನ್ನೇ ಹೇಳಿದ್ರು. ಬಟ್ ಆಮೇಲಿಂದ ನನಗೆ ಸೊಲ್ಯೂಷನ್ ಸಿಕ್ಕಿದೆ, ಅವರೇ ಸೊಲ್ಯೂಷನ್ ಕೊಟ್ಟರು. ಅದನ್ನು ಅವಾಗವಾಗ ಯಾವಾಗಾದರೂ ಡ್ಯಾಂಡ್ರಫ್ ಬಂತಂದರೆ ಆ ಟೈಮಲ್ಲಿ ಯೂಸ್ ಮಾಡ್ತೀನಿ. ಮೇಯ್ನಾಗಿ ಯಾವಾಗ ನನಗೆ ಡ್ಯಾಂಡ್ರಫ್ ಬರುತ್ತೆ ಅಂತ ಅಂದರೆ, ಸ್ವಲ್ಪ ಈ ಬೀಚಲ್ಲೆಲ್ಲ ಆಟ ಆಡಿದಾಗ, ಹೊರಗಡೆ ಸ್ವಿಮ್ಮಿಂಗ್ ಪೂಲಲ್ಲಿ, ಹೌದು ಇದು ಒಂದಿದೆ, ಸ್ವಿಮ್ಮಿಂಗಲ್ಲಿ ನೀವೇನಾದರೂ ಸ್ವಿಮ್ಮಿಂಗ್ ಪೂಲಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು ಕೂಡ ನಿಮ್ಮ ಸ್ಕ್ಯಾಲ್ಪ್ ಡ್ರೈ ಆಗಿ ಡ್ಯಾಂಡ್ರಫ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಡ್ಯಾಂಡ್ರಫ್ ಯಾಕೆ ಆಯಿತು ಅಂತ ಹೇಳಿದ್ದಾಯಿತು. ಸೊ ಯಾವ ರೀಸನಿಂದ ಬರ್ತಾ ಇದೆ ಅಂತ ಹೇಳಿದ್ದಾಯಿತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಹೋಮ್ ರೆಮಿಡಿ. ಯಾವುದನ್ನೆಲ್ಲ ಹಚ್ಬೋದು? ನೀವು ಒಂದು ಜಗ್ಗಷ್ಟು ನೀರಿಗೆ, ಸ್ವಲ್ಪ ಬಿಸಿ ನೀರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸನ್ನ ಹಿಂಡ್ಬಿಟ್ಟು ಅದನ್ನು ತಲೆಗೆ ಹಾಕಿ ಒಂದು 5 ನಿಮಿಷ ಆದಮೇಲೆ, 5 ನಿಮಿಷನೂ ಅಲ್ಲ, ಒಂದು 3 ನಿಮಿಷ ಆದಮೇಲೆ ಹೆಡ್ ಬಾತ್ ತಗೊಳ್ಳೋದ್ರಿಂದನೂ ಕೂಡ ಡ್ಯಾಂಡ್ರಫ್ ಹೋಗುತ್ತೆ. ಎರಡನೇದು, ಮೈಲ್ಡ್ ಶಾಂಪೂಯಿಂದ ಎವ್ರಿಡೇ ನಿಮ್ಮ ಕೂದಲನ್ನ ವಾಶ್ ಮಾಡ್ತಾ ಬನ್ನಿ. ಸೊ ಅದರಿಂದನೂ ಕೂಡ ಡ್ಯಾಂಡ್ರಫ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಮೂರನೇದು ಏನಂದರೆ, ಸ್ವಲ್ಪ ಕೋಕೋನಟ್ ಆಯಿಲ್ನ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಕೂದಲಿಗೆ ಆಯಿಲಿಂಗ್ ಮಾಡಿ ಚೆನ್ನಾಗಿ. ಸೊ ಅದರಿಂದನೂ ಕೂಡ ಡ್ಯಾಂಡ್ರಫ್ ಹೋಗಬಹುದು, ನಿಧಾನ, ಸ್ಲೋ. ಓಕೆ, ಇದೆಲ್ಲನೂ ಕೂಡ ಸ್ಲೋ. ಮತ್ತು 4ನೇದು ಬಂದುಬಿಟ್ಟು ಮೊಸರು. ನೀವು ಮೊಸರನ್ನ ತಗೊಂಡು ಫುಲ್ ಕೂದಲಿಗೆಲ್ಲ ಅಪ್ಲೈ ಮಾಡೋದ್ರಿಂದನೂ ಕೂಡ ಒಂದಿಷ್ಟು ವಾರಗಳಲ್ಲಿ ನಿಮ್ಮ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಸೊ ಯಾಕೆ ಹೋಮ್ ರೆಮಿಡೀಸ್ನೆಲ್ಲ ಆಗುತ್ತೆ, ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಡ್ಯಾಂಡ್ರಫ್ ಆ್ಯಕ್ಚುಲಿ ತುಂಬ ಈಸಿಯಾಗಿ ಹೋಗಲ್ಲ, ಅದಕ್ಕೆ ಅದರದೇ ಆದ ಟೈಮ್ ಹಿಡಿಯುತ್ತೆ. ಅದಕ್ಕೆ ಆ್ಯಕ್ಚುಲಿ ಯಾವುದಾದ್ರು ಮೆಡಿಕೇಟೆಡ್ ಶಾಂಪೂನ ಅವಶ್ಯಕತೆ ಇರುತ್ತೆ, ಯಾಕೆ ಅಂದರೆ ಸ್ಕ್ಯಾಲ್ಪ್ ಡ್ರೈ ಆಗಿರುತ್ತೆ, ಹಾಗಾಗಿ. ಬಟ್ ಹೋಗಲ್ಲ ಅಂತ ಹೇಳ್ತಾ ಇಲ್ಲ, ಹೋಮ್ ರೆಮಿಡೀಸಲ್ಲಿ ಹೋಗುತ್ತೆ, ಬಟ್ ಟೈಮ್ ತಗೊಳುತ್ತೆ. ಓಕೆ, ನೆಕ್ಸ್ಟ್ ನಾನು ಮಾಡೋದು ಯಾವುದು ಅಂತ ಅಂದರೆ, ಟೀ ಟ್ರೀ ಆಯಿಲ್ ಇದೆ. ಟೀ ಟ್ರೀ ಆಯಿಲ್ನ ಸ್ವಲ್ಪ ಕೋಕೋನಟ್ ಆಯಿಲ್ ಮತ್ತು ಆಲೋವೆರಾ ಜೆಲ್ ಜೊತೆ ಮೂರನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಕ್ಯಾಲ್ಪ್ಗೆಲ್ಲ ಹಚ್ಚುತ್ತಾ ಬರ್ತೀನಿ. ಇದನ್ನು ಮಾಡಿದ್ರು ಏನು ತಕ್ಷಣ ಹೋಗಲ್ಲ, ಬಟ್ ಟೈಮ್ ಹಿಡಿಯುತ್ತೆ, ಒಂದು 3 ವಾರ ಆ ಥರ ಟೈಮ್ ಹಿಡಿಯುತ್ತೆ, ಬಟ್ ಚೆನ್ನಾಗಿರುತ್ತೆ ಇದು. ಈ ನಾನು ಹೇಳಿದೆ ಅಲ್ಲ, ಸ್ಕ್ಯಾಲ್ಪಲ್ಲಿ ಪಿಂಪಲ್ಸ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಒಡ್ಕೊಳ್ತಾರೆ, ರಕ್ತ ಬರುತ್ತೆ, ಅವೆಲ್ಲ ಇರುತ್ತೆ ನೋಡಿ, ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಟೀ ಟ್ರೀ ಆಯಿಲ್ ಇದು ಆ್ಯಕ್ಚುಲಿ ಏನಂದರೆ, ಟೀ ಟ್ರೀ ಆಯಿಲ್ ಎಸೆನ್ಷಿಯಲ್ ಆಯಿಲ್ಸ್. ಇದು ಎಸೆನ್ಷಿಯಲ್ ಆಯಿಲ್ಸ್ ಅಂದರೆ ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ನೀವು ಡೈರೆಕ್ಟಾಗಿ ಹಚ್ಚಿದಾಗ ನಿಮ್ಮ ಸ್ಕ್ಯಾಲ್ಪ್ ಹಾಳಾಗಿಬಿಡುತ್ತೆ. ಸೊ ಇನ್ನು ಕೂದಲು ಉದ್ರಕ್ಕೆ ಶುರು ಆಗಿಬಿಡುತ್ತೆ. ಏನಂದರೆ, 2 ಡ್ರಾಪ್ಸ್ ಟೀ ಟ್ರೀ ಆಯಿಲ್ ಹಾಕ್ಕೊಂಡ್ರೆ ಒಂದು ಸ್ಪೂನಷ್ಟು ಕೋಕೋನಟ್ ಆಯಿಲ್, 1 ಸ್ಪೂನಷ್ಟು ಆಲೋವೆರಾ ಜೆಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಆ ಕ್ರೀಮಿ ಟೆಕ್ಸ್ಚರ್ನ ನೀವು ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು. ಓಕೆ, ನೆಕ್ಸ್ಟ್ ಬಂದು ಯಾವುದು? ಸೊ ನಾನು ಹೇಳಿದೆ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಇದನ್ನು ಅಂತ ಹೇಳಿ. ನಾನು ಯಾರಿಗೂ ಕೂಡ ಹೋಮ್ ರೆಮಿಡೀಸ್ ಎಲ್ಲ ಹೇಳಿದಾಗ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಯಾವುದಾದ್ರೂ ಫಾರ್ಮಸಿ ಪ್ರಾಡಕ್ಟ್ಸ್ಗಳನ್ನ ಪಿಗ್ಮೆಂಟೇಷನ್ಸ್ಗೋ ಇಲ್ಲ ಯಾವುದಾದ್ರೂ ಬೇರೆದು ಹೇಳಿದಾಗ ತುಂಬ ಜನ ಇಲ್ಲ ಹಿಂಗೆ ರಿಯಾಕ್ಟ್ ಆಗುತ್ತೆ, ಹಂಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಯಾವಾಗ್ಲೂ 100 ಜನ ಟೆಸ್ಟ್ ಮಾಡಿ 100 ಜನದಲ್ಲಿ ಅಟ್ಲೀಸ್ಟ್ 98% ಜನಕ್ಕೆ ಅದು ಸರಿ ಇದ್ದು ಬರೀ 2% ಜನಕ್ಕೆ ಅದೇನೋ ರಿಯಾಕ್ಟ್ ಆಗ್ತಾ ಇದೆ ಅಂದರೆ
ಅದು ಪ್ರಾಡಕ್ಟ್ದು ಪ್ರಾಬ್ಲಮ್ ಅಂತ ಹೇಳಬೇಕಾ, ಇಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ ಅವ್ರದ್ದು ಪ್ರಾಬ್ಲಮ್ ಅಂತ ಹೇಳಬೇಕಾ? ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀರಲ್ವಾ, ಸೊ ಅದಕ್ಕೋಸ್ಕರ ಅದು ಬೇರೆ ಥರ ರಿಯಾಕ್ಟ್ ಆಗ್ತಾ ಇರತ್ತೆ. ಈಗ ನಾನು ಪಿಗ್ಮೆಂಟೇಷನ್ಸ್ಗೆ ಒಂದು ಕ್ರೀಮ್ನ ಹೇಳಿದ್ದೆ. ಸೊ ಅದನ್ನು ನೀವು 100 ಜನದಲ್ಲಿ 90 ಜನ ಚೆನ್ನಾಗಿದೆ, 10 ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದರೆ 10 ಜನ ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಓಕೆ, ಸೊ ಈಗ ಅದು ಪಿಗ್ಮೆಂಟೇಷನ್ದು ನಾನು ಹೇಳಲ್ಲ, ಆದರೆ ಶಾಂಪೂದು ಹೇಳ್ತೀನಿ. ಓಕೆ, ಆರ್ಕೋಲೈನ್ ಸ್ಕ್ಯಾಲ್ಪ್ ಸೊಲ್ಯೂಷನ್ 2%. ಇಲ್ಲಿ ನೋಡಿ, ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ಇದು ಸೊ ಇದು ಕಾಣಿಸಲ್ಲ, ಇದು ಮಿರರ್ ಇಮೇಜಲ್ಲಿದೆ, ಬಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನನ್ನ ಡಾಕ್ಟರ್ ನನಗೆ ಕೊಟ್ಟಿದ್ದು. ಇದು ನನ್ನ ಪಾಪಗೆ 10 ಇಯರ್ಸ್ ಆಗಿದೆ ಅಲ್ಲ, 10 ಇಯರ್ಸಿಂದ ಅಂದರೆ ನನಗೆ ರೆಗ್ಯುಲರ್ ಆಗಿ ಏನಾಗಲ್ಲ, ಯಾವಾಗ ಪ್ರಾಬ್ಲಮ್ ಆಗುತ್ತೆ ಆವಾಗ ಮಾತ್ರ ಯೂಸ್ ಮಾಡ್ತೀನಿ. ಸೊ ಅದೇನೇ ಮೆಡಿಕೇಟೆಡ್ ಶಾಂಪೂಸಲ್ಲಿರೋವಂಥ ಒಂದು ಟೆಕ್ನಿಕ್ ಏನಂದರೆ, ಇವನ್ನೆಲ್ಲನೂ ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಡಿ, ಅವಶ್ಯಕತೆ ಇಲ್ಲ. ಏನಂದರೆ ಇವಾಗ ಡ್ಯಾಂಡ್ರಫ್ ಇದೆ ನಿಮಗೆ ಅಂದಾಗ ಈ ಶಾಂಪೂನ ವಾರದಲ್ಲಿ 3 ದಿನ ಯೂಸ್ ಮಾಡಿ, ಇಲ್ಲ 2 ದಿನ ಯೂಸ್ ಮಾಡಿ. ಮಿಕ್ಕಿ ಶಾಂಪೂ ಯಾವ್ದಾದ್ರು ಮೈಲ್ಡ್ ಶಾಂಪೂನ ಇನ್ನೊಂದು 2 ದಿನ ಅದನ್ನು ಯೂಸ್ ಮಾಡಿ. 2 ದಿನ ಇದನ್ನು ಯೂಸ್ ಮಾಡಿದ್ರೆ 1 ದಿನ ಅದನ್ನು ಯೂಸ್ ಮಾಡಿ. ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರಬೇಡಿ, ಯಾಕೆಂದರೆ ಇದು ಮೆಡಿಕೇಟೆಡ್. ಹಾಕಿದ್ರೆ ಏನಾಗುತ್ತೆ ಅಂತ ಅಲ್ಲ, ಬಟ್ ಹಾಕಬೇಡಿ. ಡ್ಯಾಂಡ್ರಫ್ ಶಾಂಪೂ ಅಲ್ವಾ, ಸೊ ಮೆಡಿಕೇಟೆಡ್ ಇರುತ್ತೆ. ಸೊ ಆದಷ್ಟು ನೀವೇನು ಮಾಡಬೇಕು ಅಂದರೆ 2 ದಿನ ಇದನ್ನು ಯೂಸ್ ಮಾಡಿ. ಅಂದರೆ ಇವತ್ತು ಸ್ನಾನ ಮಾಡಿದ್ದೀರಾ, ಇವತ್ತು ತಲೆಗೆ ಸ್ನಾನ ಮಾಡಿದ್ದೀರಾ, ನಾಳೆ ತಲೆಗೆ ಸ್ನಾನ ಮಾಡಲ್ಲ, ಆದರೂ ನೆಕ್ಸ್ಟ್ ಡೇ ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಿ. ಮತ್ತೆ 1 ದಿನ ಮಾಡಲ್ಲ, ಆದರೂ ನೆಕ್ಸ್ಟ್ ಡೇ ಮಾಡಬೇಕಾದ್ರೆ ಬೇರೆ ಇನ್ನೊಂದು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ನೀವು ಯಾವುದು ರೆಗ್ಯುಲರ್ ಆಗಿ ಮೈಲ್ಡ್ ಶಾಂಪೂ ಯೂಸ್ ಮಾಡ್ತಾ ಇರ್ತೀರಾ ಅದು. ಓಕೆ, ಇಲ್ಲ ನಂಗೆ ತುಂಬ ಡ್ಯಾಂಡ್ರಫ್ ಇದೆ, ನಾನು ಇದನ್ನೇ ಯೂಸ್ ಮಾಡ್ತೀನಿ ಅನ್ನೋದಾದರೆ, ಮಗ್ಗಲ್ಲಿ ಜಗ್ ಏನು ಯೂಸ್ ಮಾಡ್ತೀವಿ ಸ್ನಾನ ಮಾಡೋದಕ್ಕೆ, ಅದರಲ್ಲಿ ಇಷ್ಟು ನೀರು ತಗೊಳ್ಳಿ, ಇದನ್ನು ಒಂದು ಚೂರು ಅದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿ ನೊರೆ ಬರೋ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ತಲೆಗೆ ಹಚ್ಚಿ. ಸೊ ಅವಾಗ ಅದು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಸೊ ನೀವು ಎವ್ರಿ ಡೇ ಯೂಸ್ ಮಾಡೋದಕ್ಕೆ ನಾನೇನು ಹೇಳ್ತಾ ಇಲ್ಲ, ದಿನ ಬಿಟ್ಟು ದಿನ ಆದರೂ ಮಾಡಿ, ಬಟ್ ಯೂಸ್ ಮಾಡಿ, ಡ್ಯಾಂಡ್ರಫ್ ಹೋಗುತ್ತೆ. ಸೊ ಇದೇ ಥರದ್ದೇ ಇರೋವಂಥದ್ದು ಇನ್ನೂ ಇಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಓಕೆ, 2 ಕೂಡ ಮೆನ್ಷನ್ ಮಾಡ್ತೀನಿ. 2ರಲ್ಲಿ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ ಇದು. ಯಾವಾಗ ಡ್ಯಾಂಡ್ರಫ್ ಬರುತ್ತೆ ಆವಾಗಷ್ಟೇ ಯೂಸ್ ಮಾಡ್ತೀನಿ, ಮಿಕ್ಕಿ ಟೈಮಲ್ಲಿ ಎತ್ತಿಟ್ಬಿಡ್ತೀನಿ. 316 ರೂಪಾಯಿ ಇದೆ, ಮೆಡಿಕಲ್ ಶಾಪಲ್ಲೇ ತೊಗೊಂಡಿದ್ದು. ಸೊ ನಾನು ಆಗಲೇ ಹೇಳ್ದಂಗೆ, ಸೊ ಯಾವಾಗ ಬೇಕು ಆವಾಗ ಮಾತ್ರ ಯೂಸ್ ಮಾಡಿ, ಬೇಡದೇ ಇದ್ದಾಗ ಎತ್ತಿಟ್ಬಿಡಿ. ನಿಮ್ಮ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ, ಮತ್ತೆ ನಿಮಗೆ ಡ್ಯಾಂಡ್ರಫ್ ಆಗ್ತಾ ಇದೆ ಅಂದಾಗ ಮತ್ತೆ ಯೂಸ್ ಮಾಡಿ, ಅಷ್ಟೇ. ಬಟ್ ಏನಕ್ಕೆ ಆಗ್ತಾ ಇದೆ ರೀಸನ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ವಾರಕ್ಕೆ ಅಟ್ಲೀಸ್ಟ್ 1 ಸರಿ ಆದರೂ ಆಯಿಲಿಂಗ್ ಮಾಡಿ ಅರ್ಧ ಗಂಟೆ ಬಿಡಿ, ಸ್ನಾನ ಮಾಡಿ, ಅಷ್ಟೇ. ಬಟ್ ಯು ಬಿಲೀವ್ ಮಿ ಆರ್ ನಾಟ್, ನಾನು ಆಯಿಲಿಂಗೇ ಮಾಡಲ್ಲ, ಅಭ್ಯಾಸನೇ ಇಲ್ಲ, ಮಾಡೋದು ಇಲ್ಲ. ಮಾಡಿದಾಗ ಕೂದಲು ಭಾಳ ಉದುರುತ್ತೆ, ಅದಕ್ಕೂ ನನಗೂ ಹಾಗೆ ಬಂದಿಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕೂ ಹೋಗಲ್ಲ. ಸೊ ಆಲ್ಮೋಸ್ಟ್ ಎವ್ರಿ ಡೇ ಹೆಡ್ ಬಾತ್ ತೊಗೊಳ್ತೀನಿ ನಾನು. ಸೊ ಹೀಗೇನೆ. ಬಟ್ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇಲ್ಲ, ಈಗಲೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಮೈಲ್ಡ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಡ್ಯಾಂಡ್ರಫ್ ಸದ್ಯಕ್ಕಂತೂ ಆಗಿಲ್ಲ. ಇದಾಗಲೇ ತೊಗೊಂಡು ಡೇಟ್ ಕೂಡ ಇಲ್ಲ, ಇದ್ರದ್ದು ಎಕ್ಸ್ಪೈರ್ಡ್ ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಂಗೆ ಡ್ಯಾಂಡ್ರಫ್ ಈ ಗ್ಯಾಪಲ್ಲಿ ಎಲ್ಲೂ ಬಂದಿಲ್ಲ. ಇದು ಅಷ್ಟೇ. ಸೊ ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಡೌಟ್ ಇತ್ತಂತ ಅಂದರೆ ಕಮೆಂಟಲ್ಲಿ ನನಗೆ ಕೇಳಿ ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.